ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಖರ್ಗೆ ಅವರು ಜೊತೆಗೆ ಪ್ರಧಾನಿ ಸ್ಥಾನಕ್ಕೆ ಹೆಸರು ಸೂಚನೆ ಮಾಡಿದ್ದಾರೆ. ಏನು ನೀವು ಒಪ್ಪೋದಿಲ್ಲ? ನಡೆಯಪ್ಪ ಸಾಕು. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಯೋಚನೆ ಮಾಡೋಣ ಅಂತ ನೋಡಿ. ಒಪ್ಪೋದಾರಲ್ಲ ಹೇಳಿದ್ರು ಸರ್, ಅವ್ರದ್ದೇ ಹೆಸರು ಹೇಳಿದ್ದಾರೆ. ಯಾವ ಥರ ಅನುಕೂಲ ಆ ಚುನಾವಣೆ ಆದಮೇಲೆ ಏನು ಆರಿಸೋದು ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಅಲ್ಲ ಸರ್, ನಮ್ಮ ರಾಜ್ಯದವ್ರ ಹೆಸರು ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಸ್ವಾಗತ ಮಾಡಿದೇವಲ್ಲ. ಸ್ವಾಗತ ಮಾಡಿ ನಡಿ. ಬರೀ ಇಲ್ಲದ ಕತೆ ಕೇಳ್ಕೊಂತ ಬರ್ತೀರಿ ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.